ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಅಪ್ಡೇಟ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಂಡಲ್ಲಿ ನಿಮಗೆ ಎಕ್ಸಾಮ್ಸ್ ಹೇಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಅಂತ ಎಕ್ಸಾಮ್ ಟಿಪ್ಸ್ ಕೂಡ ಇದು ಸಿಗುತ್ತೆ ನಿಮಗೆ. ಮೊದಲನೇದಾಗಿ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್. ವಾಟ್ ಈಸ್ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್? ಇದರ ಮೀನಿಂಗ್ ನೋಡೋದಾದರೆ, ಆ್ಯನ್ ಇಂಡಿಫರೆನ್ಸ್ ಕರ್ವ್ ಶೋಸ್ ಅ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ದಟ್ ಗಿವ್ಸ್ ದ ಕನ್ಸ್ಯೂಮರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಎರಡು ಗೂಡ್ಸನ್ನು ಸೇವನೆ ಮಾಡಿದ್ರೆ, ಕನ್ಸ್ಯೂಮ್ ಮಾಡ್ತಾ ಹೋದಂಗೆ ಅವನಿಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಿದೆ ಅದು ಈಕ್ವಲ್ ಆಗೇ ಇರುತ್ತದೆ ಅಂತ ಹೇಳುತ್ತೆ. ಹಾಗೆ ನೆಕ್ಸ್ಟು ಮೊದಲನೇ ಫೀಚರ್ಸ್ ಏನಪ್ಪ ಅಂತಂದರೆ ಡೌನ್ವರ್ಡ್ ಸ್ಲೋಪಿಂಗ್. ಇಂಡಿಫರೆನ್ಸ್ ಕರ್ವ್ ಹೇಗಿರುತ್ತೆ. ಸೊ ಈ ಕರ್ವ್ ಏನಿದೆ ಇದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ. ಹಾಗೆ ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ದ ರೈಟ್. ಎಡಗಡೆಯಿಂದ ಬಲಗಡೆ ಕಡೆ ಚಲಿಸುತ್ತದೆ. ಇನ್ಕ್ರೀಸ್ ಇನ್ ಒನ್ ಗೂಡ್ಸ್ ರಿಕ್ವೈರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅದರ್ ಗೂಡ್ಸ್. ಒಂದು ಗೂಡ್ಸನ್ನು ನಾವು ಅಧಿಕವಾಗಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ಇನ್ನೊಂದು ಗೂಡನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಇದು ವೈ ಗೂಡ್ಸ್ ಅಂದ್ಕೊಳ್ಳೋಣ, ಇದು ಎಕ್ಸ್ ಗೂಡ್ಸ್ ಅಂದ್ಕೊಳ್ಳೋಣ. ನಾವು ವೈ ಗೂಡ್ಸ್ನ ಸ್ಟಾರ್ಟಿಂಗಲ್ಲೇ ಜಾಸ್ತಿನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಹಾಗೆ ಮುಂದೆ ಹೋಗ್ತಾ ನಾವು ಎಕ್ಸ್ ಗೂಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅಂದರೆ ವೈ ಗೂಡ್ನ ನಾವು ಬಿಟ್ಕೊಡ್ಬೇಕಾಗಿರುತ್ತೆ. ಸ್ಯಾಕ್ರಿಫೈಸ್ ಆಫ್ ಒನ್ ಗೂಡ್ ಫಾರ್ ಅನದರ್ ಗೂಡ್ಸ್. ಸ್ಯಾಟಿಸ್ಫ್ಯಾಕ್ಷನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ಲೈನ್ ಏನಿದೆ, ಈ ಲೈನಲ್ಲಿ ಯಾವುದೇ ಪಾಯಿಂಟನ್ನು ನಾವು ಚೂಸ್ ಮಾಡಿದ್ರು ನಮ್ಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ಈಕ್ವಲ್ ಆಗಿ ಇರುತ್ತೆ. ದಿಸ್ ಕಾನ್ವೆಕ್ಸ್ ಟು ದ ಆರಿಜನ್. ವಾಟ್ ಈಸ್ ಕಾನ್ವೆಕ್ಸ್ ಟು ದ ಆರಿಜನ್? ಸೊ ದ ಲೈನ್ shows like this. Okay, so this is the convex to the origin due to diminishing marginal rate of substitution. ಸೊ ಒಂದು ಗೂಡ್ಸ್ಗೆ ಬದಲಿ ಗೂಡ್ಸ್ ಇನ್ನೊಂದು ಗೂಡ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದಕ್ಕೋಸ್ಕರ ಇದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಕನ್ಸ್ಯೂಮರ್ಸ್ ವಿಲ್ಲಿಂಗ್ ಟು ಗಿವ್ ಅಪ್ ಲೆಸ್ ಆಫ್ ಒನ್ ಗೂಡ್ಸ್ ಆ್ಯಸ್ ಇಟ್ಸ್ ಕ್ವಾಂಟಿಟಿ ಇನ್ಕ್ರೀಸಸ್. ಅಂದರೆ ಒಂದು ಗೂಡ್ಸನ್ನು ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಇನ್ನೊಂದು ಗೂಡ್ಸ್ ಕನ್ಸಂಪ್ಷನ್ನ ನಾವು ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಹೈಯರ್ ಇಂಡಿಫರೆನ್ಸ್ ಕರ್ವ್ ಶೋಸ್ ಎ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಹೇಗೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಇಸ್ ದ ಇಂಡಿಫರೆನ್ಸ್ ಕರ್ವ್ ಆ್ಯಂಡ್ ದಿಸ್ ಇಸ್ ದ ಹೈಯರ್ ಇಂಡಿಫರೆನ್ಸ್ ಕರ್ವ್ ಆ್ಯಸ್ ಕಂಪೇರ್ಡ್ ಟು ಎ ಆ್ಯಸ್ ಕಂಪೇರ್ಸ್ ಟು ಬಿ ಇಸ್ ದ ಹೈಯರ್ ಇಂಡಿಫರೆನ್ಸ್ ಕರ್ವ್. ಸೊ ಇಂಡಿಫರೆನ್ಸ್ ಕರ್ವ್ ಲೈಯಿಂಗ್ ಹೈಯರ್ ಆ್ಯಂಡ್ ಟು ದ ರೈಟ್ ರೆಪ್ರೆಸೆಂಟ್ಸ್. ಇಟ್ ಮೀನ್ಸ್ ದ ಎಗಿಂತ ಬಿ ಕರ್ವ್ ಏನಿದೆ ಇದು ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಯಾರಿಗೆ? ಕನ್ಸ್ಯೂಮರ್ಗೆ ಅಂತ ಇದೆ. ನೆಕ್ಸ್ಟು ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇಂಡಿಫರೆನ್ಸ್ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎ ಮತ್ತು ಬಿ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಒಂದಕ್ಕೊಂದು ಅದು ಟಚ್ ಆಗೋದಿಲ್ಲ. ಯಾವುದೇ ಎರಡು ಆಕ್ಸಿಸ್ಗೂ ಟಚ್ ಆಗೋದಿಲ್ಲ. ಈ ಥರ ಟಚ್ ಆಗೋದಿಲ್ಲ ಅಂತ ಇದೆ. ಮುಂದೆ 5ನೇ ಫೀಚರ್ಸು, ಇಂಡಿಫರೆನ್ಸ್ ಕರ್ವ್ ಡು ನಾಟ್ ಟಚ್ ದ ಈಚ್ ಆ್ಯಕ್ಸಿಸ್. ಇಟ್ ಮೀನ್ಸ್ ಯಾವುದೇ ಆ್ಯಕ್ಸಿಸನ್ನು ಇದು ಟಚ್ ಮಾಡಲ್ಲ. ವೈ ಆ್ಯಕ್ಸಿಸನ್ನು ಸಹ ಟಚ್ ಮಾಡಲ್ಲ, ಹಾಗೆ ಎಕ್ಸ್ ಆ್ಯಕ್ಸಿಸ್ನು ಸಹ ಟಚ್ ಮಾಡಲ್ಲ. ಇವೆರಡಕ್ಕೂ ಡಿಫ್ರೆನ್ಸ್ ಮೇಂಟೈನ್ ಮಾಡುತ್ತೆ. ಯಾವುದೇ ಆ್ಯಕ್ಸಿಸನ್ನು ಇದು ಟಚ್ ಮಾಡಲ್ಲ. ವೈ ಆ್ಯಂಡ್ ಎಕ್ಸ್ ಯಾವುದೇ ಆ್ಯಕ್ಸಿಸನ್ನು ಇದು ಟಚ್ ಮಾಡಲ್ಲ. ಹಾಗೆ ಕನ್ಸ್ಯೂಮರ್ ಪ್ರೆಫರ್ಸ್ ಸಮ್ ಕ್ವಾಂಟಿಟೀಸ್ ಆಫ್ ಬೋತ್ ಗುಡ್. ದ ಕನ್ಸ್ಯೂಮರ್ ಇಸ್ ಡಿಸೈಡೆಡ್ ಟು ಕನ್ಸ್ಯೂಮ್ ಬೋತ್ ಗೂಡ್ಸ್, ನಾಟ್ ಒನ್ ಗೂಡ್ಸ್. He decided to combination of two goods. This is the concept of indifference curve. Zero quantities gives no satisfaction to the consumer. ಒಂದೇ ಒಂದು ಗೂಡ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೀವು ಆರೆಂಜ್ ಮತ್ತು ಬನಾನಾ ತೊಗೊಳ್ಳೋಣ. ಫಸ್ಟು ಜಸ್ಟ್ ನಾವು ಬರೀ ಆರೆಂಜನ್ನೇ ತಿನ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಬೇಜಾರಾಗಿ ಸಾಕಪ್ಪ ಇದು ಅಂತ ಅನಿಸ್ಬಿಡುತ್ತೆ. ಅದೇ ಅದ್ರ ಜೊತೆಗೆ ಇನ್ನೊಂದು ಬದಲಿ ಗೂಡ್ಸ್ ಅಂತಂದರೆ ಆರೆಂಜ್ ಜೊತೆಗೆ ಬನಾನಾ ಇತ್ತು ಅಂತಂದರೆ, ಆರೆಂಜ್ ಬೇಜಾರಾಯಿತು ಅಂದಾಗ ಬನಾನಾ ತಿನ್ಬೋದು, ಬನಾನಾ ಬೇಜಾರಾಯಿತು ಅಂದಾಗ ನಾವು ಆರೆಂಜ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟು ಸ್ಲೋಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ಈಕ್ವಲ್ಸ್ ಟು MRS ಅಂತಂದರೆ, ಈ ಇಂಡಿಫರೆನ್ಸ್ ಕರ್ವ್ ಏನಿದೆ, ಇಂಡಿಫರೆನ್ಸ್ ಕರ್ವ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಒಂದು ಗೂಡ್ಸ್ MRS ಅಂತಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಅಂದರೆ ಒಂದು ಗೂಡಿಗೆ ಇನ್ನೊಂದು ಗೂಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು, ಒಂದನ್ನು ಬಿಟ್ಕೊಟ್ಟು ಇನ್ನೊಂದನ್ನು ಪಡ್ಕೊಳ್ಳೋದು ಅಂತ ಅರ್ಥ. MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇಟ್ ಶೋಸ್ ರೇಟ್ ಅಟ್ ವಿಚ್ ಒನ್ ಗೂಡ್ ಇಸ್ ಸಬ್ಸ್ಟಿಟ್ಯೂಟ್ ಫಾರ್ ಅನದರ್ ಗೂಡ್ಸ್. ಓಕೆ, ಫೈನಲ್ ಆಗಿ ಎಕ್ಸಾಮ್ ಟಿಪ್ಸ್ ಏನಪ್ಪ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ,
ಡಯಾಗ್ರಾಮ್ನ ಕ್ಲೀನಾಗಿ ನೀಟಾಗಿ ಬಿಡಿ. ನಾನು ಇಲ್ಲಿ ಒಕ್ರಾಗಿ ಬಿಡ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಾ ಇದೆ. ಬಟ್ ನನ್ನ ಹತ್ರ ಸ್ಕೇಲ್ಸ್ ಇಲ್ಲ. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಸ್ಕೇಲ್ನ ಯೂಸ್ ಮಾಡಿಕೊಂಡು ಕ್ಲಿಯರ್ ಕಟ್ಟಾಗಿ ಬರೀರಿ. ಮತ್ತು ಲೇಬಲ್ ಆ್ಯಕ್ಸಸ್ ಆ್ಯಂಡ್ ಕರ್ವ್ಸ್, ಇದು ವೈ ಆ್ಯಕ್ಸಸ್ಸು, ವರ್ಟಿಕಲ್ ಲೈನಲ್ಲಿರೋದು ವೈ ಆ್ಯಕ್ಸಿಸ್ ಆ್ಯಂಡ್ ಆರಿಜಾಂಟಲ್ ಲೈನ್ ಇರೋದು ಎಕ್ಸ್ ಆ್ಯಕ್ಸಿಸ್ಸು. ಸೊ ಇದನ್ನು ಮೆನ್ಷನ್ ಮಾಡಿ. ಮತ್ತು ಈ ಕರ್ವ್ ಏನಿದೆ ಇದನ್ನು ಐ ಸಿ ಇಂಡಿಫರೆನ್ಸ್ ಕರ್ವ್ 1, ಹಾಗೆ ಇದನ್ನು ಇಂಡಿಫರೆನ್ಸ್ ಕರ್ವ್ 2. ನೀವು ಇಂಡಿಫರೆನ್ಸ್ ಕರ್ವ್ 3, 4 ಯಾವುದು ಎಷ್ಟು ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ರೈಟ್ ಪಾಯಿಂಟ್ಸ್ ಇನ್ ನಂಬರ್ಡ್ ಫಾರ್ಮ್ ಫಾರ್ ಫುಲ್ ಮಾರ್ಕ್ಸ್. ಹೇಗಪ್ಪ ಅಂತಂದರೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇದು ಬಿ ಫಾರ್ ಬನಾನಾ, ಎ ಫಾರ್ ಆ್ಯಪಲ್ ಅಂದ್ಕೊಳ್ಳೋಣ. ನಾವು ಆ್ಯಪಲ್ನ ಕಡಿಮೆ ತಿಂತಾಯಿದ್ದೀವಿ ಅಂದರೆ ಬನಾನಾ ಜಾಸ್ತಿ ತಿಂತಾಯಿದ್ದೀವಿ ಅಂತ ಅರ್ಥ. ಹಾಗೆ ಆ್ಯಪಲ್ ತಿನ್ನೋದನ್ನು ಜಾಸ್ತಿ ಮಾಡಿದ್ವಿ ಅಂತಂದರೆ ಬನಾನಾ ಸ್ವಲ್ಪ ಕಡಿಮೆ ತಿಂತಾ ಇರ್ತೀವಿ. ಹಾಗೆ ಆ್ಯಪಲ್ನ ಜಾಸ್ತಿ ತಿಂತಾಯಿದ್ದೀವಿ ಅಂತಂದರೆ ಬನಾನಾ ಕ್ವಾಂಟಿಟೀಸ್ನ ತಿನ್ನೋದನ್ನು ಕಡಿಮೆ ಮಾಡ್ತೀವಿ. ಇಷ್ಟು ಇಂಡಿಫರೆನ್ಸ್ ಕರ್ವ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಈ ಡಯಾಗ್ರಾಮ್ನ 4 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ತುಂಬ ಈಸಿ ಡಯಾಗ್ರಾಮು ಮತ್ತು ಕಾನ್ಸೆಪ್ಟು ಸಿಂಪಲ್ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಅದನ್ನು ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಎಕನಾಮಿಕ್ಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.